ಹಲೋ ಎವ್ರಿ ಒನ್, ವೆಲ್ಕಮ್ ಟು ಅನದರ್ ವ್ಲಾಗ್ ಕೂಲ್ ಆ್ಯಂಡ್ ಹೀಟ್ ರೆಫ್ರಿಜರೇಷನ್ ಹಾಸ್ಪಿಟ್. ನಾವು ಇವತ್ತು SR ನಗರ್ ಒಳಗೆ ಒಂದು ಕೂಲರ್ ನೋಡೋಕೆ ಹೋಗಿದ್ವಿ. ಕಂಪ್ಲೇಂಟ್ ಏನಿತ್ತು ಅಂದರೆ ಫ್ಯಾನ್ ಮೋಟ್ರ್ ತಿರುಗ್ತಿಲ್ಲ, ಜಾಮ್ ಆಗ್ತಿದೆ ಅಂತೇಳಿ ಹೇಳಿದ್ರು. ನನಗೆ ಡೌಟ್ ಬಂತು. ಫಸ್ಟ್ ನೋಡಿ ನಾನು 3 ಪಿನ್ ಟಾಪ್ ಚೆಕ್ ಮಾಡಿದ್ರೆ ಕಂಟಿನ್ಯೂಟಿ ಏನು ತೋರಿಸ್ತಿದ್ದಿಲ್ಲ. ಸ್ವಲ್ಪ ಡೌಟ್ ಬಂತು. ಆದರೂ ಕೂಡ ನಾನು ಚೆಕ್ ಮಾಡೋಕ್ಕೋಸ್ಕರ ಒಂದು ಸಾರಿ ಆನ್ ಮಾಡಿ ರನ್ ಮಾಡಿದರೆ ಅದೇ ಥರ ಅವ್ರು ಹೇಳಿದ ಥರನೇ ಜಾಮ್ ಆಗಿತ್ತು. ನಾನೇನು ಮಾಡಿದೆ, ಒಂದು ಸಾರಿ ಕೆಪಾಸಿಟರ್ ಚೇಂಜ್ ಮಾಡಿ ನೋಡೋಣ ಅಂಥೇಳಿ ಕೆಪಾಸಿಟರ್ ಹಾಕಿ ನೋಡಿದೆ. ಏನಾಗ್ತಿತ್ತು ಅಂದರೆ ಸೌಂಡ್ ಬರ್ತಿತ್ತು ಮತ್ತು ಲೈಟಾಗಿ ಗಾಳಿ ಬರ್ತಿತ್ತು. ಮತ್ತು ನಾನು ಸ್ವಲ್ಪ ಆಯಿಲ್ ಹಾಕಿ ಚೆಕ್ ಮಾಡಿದ್ರು ಕೂಡ ಅದೇ ಥರ ಆಗಿತ್ತು. ಅದಕ್ಕೆ ನಾನು ಬಿಸ್ಕೊಂಡು ಕಸ್ಟಮರ್ಗಳಿದ್ದೆ ಹೊಸದೇ ಹಾಕ್ಬೇಕು ಅಂಥೇಳಿ ಹೋಗಿ ಸ್ಪೇರ್ ಪಾರ್ಟ್ಸ್ ಅಂಗಡಿಯಲ್ಲಿ ಚೆಕ್ ಮಾಡಿಸಿ ತಂದು ಫಿಟ್ ಮಾಡಿದೆ. ಕನೆಕ್ಷನ್ ಎಲ್ಲ ಕೊಟ್ಟಿದ್ದ ಮೇಲೆ ಲಾಸ್ಟಿಗೆ ಒಂದು ಟ್ರಯಲ್ ನೋಡೋಣ ಅಂತ ಆನ್ ಮಾಡಿದೆ. ಫ್ಯಾನ್ ಥ್ರೂ ನೋಡಿ ಕಸ್ಟಮರ್ ತುಂಬ ಖುಷಿಯಾದರು. ಮತ್ತು ಲಾಸ್ಟಿಗೆ ಒಂದು ಸರಿ ವಾಟರ್ ಪಂಪ್ ಜೊತೆ ಕೂಡ ಆನ್ ಮಾಡಿ ನೋಡಿದೆ, ಚೆನ್ನಾಗಿ ರನ್ ಆಗ್ತಿತ್ತು. ಇದೇ ಥರ ನಿಮ್ಮ ಮನೆಯಲ್ಲೂ ಕೂಡ ಏರ್ ಕೂಲರ್, ವಾಷಿಂಗ್ ಮಿಷಿನ್, ಫ್ರಿಜ್, AC ಯಾವುದನ್ನೇ ಇರಲಿ ರಿಪೇರ್ ಇದೆಯಾ ಇಲ್ಲ ಇನ್ಸ್ಟಾಲೇಷನ್ ಮಾಡಬೇಕು, ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ. ಯಾರು ನಿಮ್ಮ ಅಕ್ಕಪಕ್ಕ ಮನೆಯವರಿದ್ದು ಕೂಡ ಹೇಳಿ. ಥ್ಯಾಂಕ್ ಯು.